ಇವತ್ತು ಮಹಿಳಾ ದಿನಾಚರಣೆ ಆಗಿದ್ದರಿಂದ ಎಲ್ಲ ನಮ್ಮ ಸಹೋದರರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸುರೇಶ್ ಅವರು ಹೇಳಿದ್ರು 3 ದಿವಸದಲ್ಲಿ ಸಭೆ ಮಾಡಿದ್ವಿ. ಅದಕ್ಕೆ ಹೇಳ್ತಾರೆ ಅವಸರದಲ್ಲಿ ಮಾಡಿದ ಅಡಿಗೆ ಬಹಳ ಚೆನ್ನಾಗಿರ್ತದೆ. ನೀವು 8 ದಿವಸ ಯೋಚನೆ ಮಾಡಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದು ಕೂಡ ಗಂಡ ಒಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ. ನೀವು ಅವಸರದಲ್ಲಿ ಮಾಡಿಕೊಡಿ, ಈಗ ಬಹಳ ರುಚಿ ಇದೆ ಅಂತ. ಹಂಗೆ ಈ ಅವಸರದಲ್ಲಿ ಆದಂತ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬಂದಿದೆ. ನನಗೆ ಬಹಳ ಖುಷಿ ಆಗ್ತದೆ. ನಾನು ಚಿಕ್ಕಮಗಳೂರು ಕಲ್ಪನೆ ಬೇರೆ ಇಟ್ಕೊಂಡಿದ್ದೆ, ಇದು ಯಾರೋ ಬೇರೆ ನಾಡು ಅಂತ. ಆದ್ರೆ ಈಗ ಗೊತ್ತಾಗ್ತಾ ಇರೋದು ವೀರಶೈವ ನಾಡು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಮೊನ್ನೆ ಬೆಂಗಳೂರಲ್ಲಿ ಸಭೆ ಆಯ್ತು ಕೇಳಿದ, ಇರ್ಲಿಲ್ಲ, ಅಮೆರಿಕಕ್ಕೆ ಹೋಗಿದ್ದೆ, 2 ವರ್ಷದಿಂದ ಅಷ್ಟೇ ಬಂದೆ. ಇಲ್ಲಿ ಕಾರ್ಯಕ್ರಮ ಕೂಡ ಬರುತ್ತಾ ಇರ್ಲಿಲ್ಲ. ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು, ಇಲ್ಲ ನಾಳೆ ಚಿಕ್ಕಮಗಳೂರು ಹೋಗೋಣ, ಅಲ್ಲಿ ವೀರಶೈವ ಮಹಾಸಂಗಮ ಇದ್ದಾಗ ಬಹಳ ಸಂತೋಷದಿಂದ ಖುಷಿಯಿಂದ ಭಕ್ತಿಯಿಂದ ಬಂದೆ. ಕಾರಣ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಇದ್ರೂ ಕೂಡ ನಾವು ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ಕೊಳ್ಳೋಣ ಅಂತ ಇಲ್ಲ, ನಮ್ಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಒಂದನಿಸ್ತಾ ಇದೆ, ಬಹುಶಃ ನಮ್ಮ ವೀರಶೈವ ಲಿಂಗಾಯತ ದೇವಿಗಳು ಆಕಾಶ ನೋಡೋದಿಲ್ಲ, ಭೂಮಿಯನ್ನು ನೋಡ್ತಾರೆ. ಅಂದ್ರೆ ನಾವು ಬೇಡವರೆಲ್ಲ ಕೊಡೋರು. ಹಾಗಾಗಿ ನಾವು ಬೇಡವನ್ನ ಬಿಟ್ಬಿಟ್ಟಿದ್ದೇವೆ, ನಾವು ಹೆಂಗೂ ಬಿಡೋದಿಲ್ಲ ಅಂತ ಹೇಳಿ ನಾವೇನು ಕೇಳೋದಿಲ್ಲ ಅಂತ ನಮ್ಗೆ ಯಾರೇನು ಕೊಡ್ತಾರೆ. ನಿನ್ನೆ ನೋಡಿ ಬಜೆಟ್ ಆಗಿದೆ, ಬಜೆಟ್ ಅಲ್ಲಿ ಆ ಸಮುದಾಯಕ್ಕೆ ಇಷ್ಟು, ಈ ಸಮುದಾಯಕ್ಕೆ ಇಷ್ಟು, ಈ ಸಮುದಾಯಕ್ಕೆ ಇಷ್ಟು ಕೊಟ್ಟಿದ್ದಾರೆ. ಆದ್ರೆ ವೀರಶೈವ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ವೀರಶೈವ ನಿಗಮವನ್ನು ಮಾಡಿ 500 ಕೋಟಿ ರೂಪಾಯಿ ವೀರಶೈವ ನಿಗಮಕ್ಕೆ ಕೊಟ್ಟಿದ್ರು. ಈಗ ಕೊಟ್ಟಿಲ್ಲ. ಇವತ್ತು ವಿಜಯೇಂದ್ರ ಪರವಾಗಿ ಇವೆಲ್ಲ ಮಾಡ್ತಾರೆ. ಯಾಕೆ ಮಾಡಬಾರ್ದು? ಒಂದು ವಿಷಯ, ಇವತ್ತು ಈ ವಿಜಯೇಂದ್ರ ಅವರ ಅಧ್ಯಕ್ಷರಾಗಿದ್ದ ಮುಂಚೆ ನಳಿನ್ ಕುಮಾರ್ ಕಟೀಲ್ ಅವರು 5 ವರ್ಷ ಅಧ್ಯಕ್ಷರಾಗಿದ್ದರು. ಯಾರಾದ್ರೂ ಅವ್ರ ಬಗ್ಗೆ ಒಂದು ದಿವಸ ಒಂದು ಚಕಾರ ಶಬ್ದ ಎತ್ತಿದ? ಯಾಕೆಂದ್ರೆ ಲಿಂಗಾಯತರು, ವಿಜಯೇಂದ್ರ ಅವರು ಲಿಂಗಾಯತರ ಕೊಟ್ಟಿದ್ದೇ ದೊಡ್ಡ ತಪ್ಪಾಗೋದಿದೆ. ವಿಜಯೇಂದ್ರ ಅವರು ಅಧ್ಯಕ್ಷರಾದ ತಕ್ಷಣ ಎಲ್ಲರೂ ಹೊಟ್ಟೆ ಉರಿಬೇಕು. ಅವ್ರಿಗೆ ಹೊಟ್ಟೆ ಉರಿ ಬಿಡನ್ ಮಾಡ್ತಾ ಇದ್ದಾರೆ ಕೆಲವು ಕುತಂತ್ರಿಗಳು. ಅವರಿಗೆ ನಿಮ್ಮ ನೀನಪ್ಪ, ನೀವು ಅವಾಗ್ಬಿಟ್ರೆ ಅವರೇ ಮುಂದೆ ಬೆಳೆದು ಬಿಡ್ತಾರೆ, ನೀನ್ ಬೆಳಿಬೇಕು ಅಂತ ಹೇಳಿ ಅವ್ರು ಹಂಚ್ಕೊಂಡ್ರೆ ನಮ್ಮಲ್ಲಿ ಬಹಳ ಬೇಗ ಯಾರು ಚೂಟಿದ ತಕ್ಷಣ ಸಿಟ್ಟು ಬಂದ್ಬಿಡ್ತದೆ. ಹಾಗಾಗಿ ಯಾರೋ ಸ್ವಲ್ಪ ಚೂಟಿ ಎನಿಸ್ಬಿಟ್ಟಿದ್ದಾರೆ. ಇವತ್ತು ವಿಜಯೇಂದ್ರ ಅವರ ಬಗ್ಗೆ ಬಹಳ ಅಪಹಾಸ್ಯವಾಗಿ, ಬಹಳ ಕೆಳಮಟ್ಟದಲ್ಲಿ, ಬಹಳ ಅಸಹ್ಯ ಆಗುತ್ತೆ. ಬೇರೆ ಸಮಾಜದಲ್ಲಿ ನೋಡಿ, ಯಾರಾದ್ರೂ ಒಂದು ಅವ್ರ ಸಮಾಜದ ಮುಖಂಡರ ಬಗ್ಗೆ ಆಗಲಿ, ಅವ್ರ ಸಮಾಜದ ಸ್ವಾಮಿಗಳ ಬಗ್ಗೆ ಆಗಲಿ ಯಾರಾದ್ರೂ ಒಂದು ಚಕಾರ ಶಬ್ದವನ್ನ ಹೇಳ್ತಾರ. ಆದ್ರೆ ಇದು ವೀರಶೈವರಲ್ಲಿ ಯಾಕಾಗ್ತಾ ಇದೆ? ಬೇರೆ ಅವ್ರು ಯಾರು ಹಂಚ್ಕೊಂಡ್ರು ಅಂತ ಅಷ್ಟೇ ಇವತ್ತು ಮಾತಾಡ್ಕೊಂಡು ಹೋಗುವಂಥದ್ದು ಬಹಳ ಅಸಹ್ಯ. ಸ್ವಾಮಿಗಳ ಬಗ್ಗೆ ಬಹಳ ಕೆಟ್ಟಾಗಿ ಮಾತಾಡ್ತಾರೆ ಗುರುಗಳು ಹೇಳಿದ್ರು. ನಾನು ಟಿವಿಯಲ್ಲಿ ಕೇಳಿದೆ ಮೊನ್ನೆ ಬಂದ